ಪರಮೇಶ್ವರ, ನನ್ನ ಮಕ್ಕಳು ಇಲ್ಲೇ ಎಲ್ಲೋ ಇದ್ದಾರೆ ಎಂದು ಅನಿಸುತ್ತಿದೆ. ಯಾಕೆ ಹೀಗೆ ಅನಿಸುತ್ತಿದೆ? ಇಲ್ಲಿ ನಿಮ್ಮೊಪ್ಪಿಗೆ ಯಾಕೆ ಬೇಕು ಚಿಕ್ಕ ಮಾವ? ಮದ್ವೆಗೆ ಹುಡುಗಿನೂ ಒಪ್ಪಿದ್ದಾಳೆ, ಅವಳ ತಂದೆನೂ ಒಪ್ಪಿದ್ದಾರೆ, ಹುಡುಗನೂ ಒಪ್ಪಿದ್ದಾನೆ. ಅಂದಮೇಲೆ ನಾವ್ಯಾರು ಚಿಕ್ಕ ಮಾವ ತೀರ್ಮಾನ ತಗೊಳ್ಳೋದಕ್ಕೆ? ಇದು ನಮ್ಮನೆ ಮದ್ವೆ ಅಲ್ವೇ ಅಲ್ವ? ಅವ್ರವ್ರ ಜೀವನ ಅವ್ರವ್ರು ವಿಚಾರ ಮಾಡ್ಕೋತಾರೆ. ಸುಮ್ಮನೆ ನೀನ್ ಯಾಕೋ ಮಧ್ಯ ಪ್ರವೇಶ ಮಾಡಿ ತಡೆ ಹಾಕ್ತೀಯಾ? ನಾನು ಹೇಳ್ತಿರೋ ನೋಡು, ಅಮ್ಮನ ಮಾತು ನೀನ್ ಕೇಳ್ತೀಯೋ ಇಲ್ಲೋ, ಸುಮ್ಮನಿದ್ಬಿಡು. ಸರಿ, ಏನೋ ಒಂದು ಮಾಡ್ಕೊಳ್ಳಿ, ನಿಮ್ಮಿಷ್ಟ. ಇದ್ದಕ್ಕಿದ್ದ ಹಾಗೆ ಇವ್ರು ಯಾಕೆ ಮದ್ವೆ ಬೇಡ ಅಂತ ಹೇಳ್ತಾ ಇದ್ದಾರೆ? ಇದ್ರ ಹಿಂದೆ ಏನಾದ್ರೂ ಉದ್ದೇಶ ಇರ್ಬೋದಾ? ಯಾರು ಒಪ್ಪದೇ ಇದ್ರು ಯಾಕೆ ಇವಳು ಮದ್ವೆ ಮಾಡ್ತಾ ಇದ್ದಾಳೆ? ಇವಳ ಉದ್ದೇಶ ಏನಿರ್ಬೋದು? ಹೌದು ಗುರುಗಳೇ, ರೂಪ ಧನಂಜಯಂದು. ಆ ರೂಪದಲ್ಲಿ ಬಂದಿರೋದು ದಿಗ್ವಿಜಯ್ ಅಂತ ನನ್ನ ಅನುಮಾನ ಗಟ್ಟಿ ಆಗ್ತಾ ಇದೆ. ಏನ್ ಹೇಳ್ತಿದ್ದೀರ ನಂದೀಶ? ಸತ್ಯನ ಹೇಳ್ತಾ ಇದ್ದೀನಿ ಗುರುಗಳೇ. ಧನಂಜಯನ ಹಾವ ಭಾವ ನಡೆ ನುಡಿ ಎಲ್ಲ ದಿಗ್ವಿಜಯ್ ಅಂತಾನೆ ಇದೆ. ನನ್ಗೆ ಯಾಕೋ ಅವನೇ ದಿಗ್ವಿಜಯ್ ಅಂತ ಅನುಮಾನ. ಸಹೋದರರಾಗಿದ್ದಾಗ ಒಂದಷ್ಟು ಗುಣಗಳು ಒಬ್ಬರಿಂದ ಒಬ್ಬರಿಗೆ ಹೋಲಿಕೆ ಆಗುವುದು ಸಹಜ ನಂದೀಶ. ಅದು ಒಂದೇ ಒಂದು ಕಾರಣದಿಂದ ಅವನೇ ದಿಗ್ವಿಜಯ ಅಂತ ನಿರ್ಧಾರ ಮಾಡುವುದು ತಪ್ಪು. ಪದೇ ಪದೇ ಧನಂಜಯನನ್ನೇ ದಿಗ್ವಿಜಯ ಅಂತ ಅದ್ ಯಾಕೆ ಹೇಳ್ತೀವಿ ನನಗೊಂದು ಅರ್ಥ ಆಗ್ತಿಲ್ಲ. ಕಾರಣ ಇದೆ ಗುರುಗಳೇ. ನಾನು ದಿಗ್ವಿಜಯನ್ ಜೊತೆ ಒಂದೆರಡು ವರ್ಷ ಓಡಾಡಿಲ್ಲ, ಬಾಲ್ಯದಿಂದಲೂ ಜೊತೆಲಿ ಓಡಾಡ್ತಾನೆ ಇದ್ದೀನಿ. ಅವ್ರು ಓಡಾಡೋದು, ನಡೆಯೋದು, ಮಾತಾಡೋದು, ನಗೋದು, ಕೋಪ ಮಾಡ್ಕೊಳ್ಳೋದು ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಆ ಧನಂಜಯನ್ ನೋಡ್ತಾ ಇದ್ರೆ ಅವನೇ ಅನ್ನಿಸ್ತಾ ಇದೆ ನನಗೆ. ನೀವು ಮಹಾಮಹಿಮರು, ಮಹಾಶಕ್ತಿಶಾಲಿಗಳು. ನೀವು ಯಾರನ್ನಾದ್ರೂ ನೋಡಿದ್ರೆ ಸ್ಪಷ್ಟವಾಗಿ ಅವ್ರ ಬಗ್ಗೆ ಹೇಳ್ಬಿಡ್ತೀರಾ. ಗುರುಗಳೇ, ನೀವು ಒಂದ್ಸಲಿ ಮನೆಗೆ ಬಂದು ಧನಂಜಯ್ ನೋಡಿ ಬನ್ನಿ ಗುರುಗಳೇ. ಧನಂಜಯ್ ಮನೆಗೆ ಬಂದಾಗ ಇಬ್ರು ಹೆಂಗಸರು ಅವ್ರ ಜೊತೆಲಿ ಬಂದಿದ್ರು. ಒಬ್ಬರನ್ನ ಅವ್ರ ಹೆಂಡತಿ ಅಂದ್ರು, ಇನ್ನೊಬ್ಬರನ್ನ ಅವ್ರ ಸಂಬಂಧಿ ಅಂತ ಹೇಳಿದ್ರು. ನೋಡಿದ್ರೆ ಇದ್ದಕ್ಕಿದ್ದಾಗ ಇಬ್ರು ಕಾಣೆ ಆಗ್ಬಿಟ್ರು. ಆದ್ರೆ ಅವ್ರಿಬ್ರು ಕಾಣೆ ಆದ್ರೂ ಧನಂಜಯನ ಮುಖದಲ್ಲಿ ಒಂದ್ ಸ್ವಲ್ಪನೂ ಸಂಕಟ ಇರಲಿಲ್ಲ, ಸ್ವಲ್ಪನೂ ಚಿಂತೆ ಇರಲಿಲ್ಲ ಗುರುಗಳೇ. ಅವರಿಬ್ರು ಕಣ್ಮರೆ ಆಗಿರೋದಕ್ಕೆ ಇವ್ರ ಕೈವಾಡನೆ ಇದೆ ಅಂತ ನನ್ಗೆ ಅನುಮಾನ ಬರ್ತಾ ಇದೆ ಗುರುಗಳೇ. ಅವನು ಸಿಟ್ಟು ಬಂದಾಗ ಮಾತಾಡೋದು, ಮೂಗಿಡ್ಕೊಳ್ಳೋದು, ಸಿಗಾರ್ ಸೇದೋದು ಎಲ್ಲ ತೆಡ್ ದಿಗ್ವಿಜಯ್ ಅಂತಾನೆ ಇದೆ. ಒಂದ್ಸಲಿ ಬಂದು ನೋಡಿ ಗುರುಗಳೇ. ನಂದೀಶ, ನೀನು ಪದೇ ಪದೇ ಅದೇ ವಿಚಾರನ ಮಾತಾಡ್ತಿರೋದು ನೋಡಿದ್ರೆ ವಿಷಯದ ಗಂಭೀರತೆ ನನಗೆ ಅರ್ಥ ಆಗುತ್ತೆ. ನಡಿ, ಇವತ್ತಾದದ್ದಾಗಲಿ ಅವನು ಧನಂಜಯನೋ ಅಥವಾ ಧನಂಜಯ ರೂಪದಲ್ಲಿರುವ ದಿಗ್ವಿಜಯನೋ ನೋಡೇ ಬಿಡೋಣ. ನಂದೀಶ, ನಾವೆಲ್ಲಿ ಹೋಗ್ತಾ ಇದ್ದೀವಿ? ಹೋಗ್ಬೇಕಾದ್ರೆ ದಿಗ್ವಿಜಯನ್ ಮನೆಗೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಗುರುಗಳೇ, ಧನಂಜಯ ಮನೇಲಿಲ್ಲ, ಅವನು ತಕ್ಷಕ ಗುರುಗಳನ್ನ ಭೇಟಿಯಾಗಿ ಹೋಗಿದ್ದಾನೆ. ಓ, ಒಳ್ಳೆಯದೇ ಆಯ್ತು. ಅವನು ಎಲ್ಲೇ ಇದ್ದರೂ ಅವನ ಅಸಲಿ ರೂಪವನ್ನು ನಾನು ಕಂಡು ಹಿಡಿಯುವೆ. ಗರುಡ ದೇವರ ಅನುಗ್ರಹವಿದೆ. ನಡಿ ಬನ್ನಿ ಗುರುಗಳೇ. ಏನಾಯ್ತು ಗುರುಗಳೇ? ಸಪ್ಪಳ, ಹೆಜ್ಜೆ ಸಪ್ಪಳ. ಏನ್ ಗುರುಗಳೇ, ಏನಾಯ್ತು?
ಸಾಧಾರಣ ಮನುಷ್ಯನ ಹೆಜ್ಜೆ ಸಪ್ಪಳವಲ್ಲ, ಕೊಪ್ಪಟಿ ಮನುಷ್ಯನ ಹೆಜ್ಜೆಯ ಸಪ್ಪಳ. ನನಗೇನು ಕೇಳಿಸ್ತಾ ಇಲ್ವಲ್ಲ ಗುರುಗಳೇ? ಸಿದ್ಧಿ ಇದ್ದವರಿಗೆ ಮಾತ್ರ ಕೇಳಿಸುವುದು. ಆ ಸಿದ್ಧಿ ನನಗೆ ಒಲಿದಿದೆ. ಗುರುಗಳೇ, ಧನಂಜಯ, ಅವನೇ ದಿಗ್ವಿಜಯ ಅಂತ ಅನುಮಾನ ಗುರುಗಳೇ ನನಗೆ. ಅವನಲ್ಲಿ ಯಾವುದೇ ವಿಶೇಷತೆಗಳು ಕಾಣಿಸ್ತಿಲ್ವಲ್ಲ ನಂದೀಶ? ಅನುಮಾನ ಬರ್ತಾ ಇರೋಗೆ ನಡ್ಕೊಳ್ಳೋದೇ ಅವನು ವಿಶೇಷ. ಸರಿ, ಹಾಗಾದರೆ ಪರೀಕ್ಷೆ ಮಾಡಿಯೇ ಬಿಡೋಣ. ಎದುರಿಗಿರುವ ಮಾನವ ಅಸಲಿಯೋ ನಕಲಿಯೋ ತಿಳಿಸುತ್ತಾಯೇ ತಿಳಿಸು. ಗುರುಗಳೇ, ನಿಮ್ಮ ಮುಖದಲ್ಲಿ ಗಾಬರಿ ಏನಾಗ್ತಾ ಇದೆ? ಅವನು ಯಾರು ಅಂತ ತಿಳಿತಾ? ಹೇಳಿ ಗುರುಗಳೇ. ನಿಮ್ಮ ದಿವ್ಯ ದೃಷ್ಟಿಗೆ ಅವನು ದಿಗ್ವಿಜಯ ಅಂತ ಗೊತ್ತಾಯ್ತಾ ಗುರುಗಳೇ? ಯಾಕೆ ಗುರುಗಳೇ ಮೌನವಾಗಿ ನೋಡ್ತಾ ಇದ್ದೀರಾ? ಅವನು ದಿಗ್ವಿಜಯ ಅಂತ ನಿಮಗೆ ಕಾಣಿಸ್ತಾ ಇದೆ ತಾನೆ? ನಿನ್ನ ಅನುಮಾನ ಸರಿ. ಅಲ್ಲ, ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ಅವನು ದಿಗ್ವಿಜಯ ಅಲ್ಲ, ಧನಂಜಯನೇ. ಗುರುಗಳೇ, ನೀವು ಸರಿಯಾಗಿ ನೋಡಿದ್ದೀರಾ? ಇನ್ನೊಂದ್ಸಲ ನೋಡಿ ಹೇಳಿ ಗುರುಗಳೇ. ನಿನಗೆ ನನ್ನ ಮಂತ್ರ ಶಕ್ತಿಯ ಮೇಲೆ ನಂಬಿಕೆ ಇಲ್ಲವೇ? ನಿಮ್ಮ ಮೇಲೆ ಅನುಮಾನ ಇಲ್ಲ ಗುರುಗಳೇ, ಆದ್ರೆ ನನ್ನ ಅನುಮಾನ ಪರಿಹಾರ ಆಗ್ತಾ ಇಲ್ಲ ಅಂತ. ಆದರೆ ಅವನು ದಿಗ್ವಿಜಯ ಅಲ್ಲ. ಹಾಗಿದ್ರೆ ನೀವ್ಯಾಕೆ ಗಾಬರಿ ಆದ್ರಿ? ನಿನ್ನ ಅನುಮಾನ ನನಗೂ ಬಂತು ನಂದೀಶ. ಸಹೋದರನಾದರೂ ಕೂಡ ದಿಗ್ವಿಜಯನ ಎಲ್ಲಾ ಗುಣಗಳು ಇವನಲ್ಲಿ ಹೇಗೆ ಬಂದಿತೆಂದು ಗಾಬರಿಯಾದೆ. ಆದರೆ ಅವನು ದಿಗ್ವಿಜಯ ಅಲ್ಲ, ಧನಂಜಯನೇ ಎಂಬುದು ಖಾತ್ರಿಯಾಯಿತು. ನಂದೀಶ, ಅವನು ಧನಂಜಯನೇ ಅಂತ ಗೊತ್ತಾದ ಮೇಲೆ ಅವನು ಕೊಡೋ ಗೌರವನ ಕಡಿಮೆ ಮಾಡಬೇಡ. ದಿಗ್ವಿಜಯನಿಗೆ ಕೊಡ್ತಿದ್ದ ಗೌರವವನ್ನೇ ಧನಂಜಯನಿಗೂ ಕೊಡಬೇಕು. ಮೊದಲು ನೀನು ಹೇಗಿದ್ಯೋ ಹಾಗೇ ಇರು. ರಕ್ಷಕನ ಜೊತೆಗೆ ಇವನಿದ್ದಾನೆ ಅಂದ್ರೆ ಅವನಿಂದಲೂ ನಮಗೆ ಅಪಾಯ ಇದೆ ಅಂತ ಅರ್ಥ. ಅವನ ಚಲನವಲನಗಳ ಬಗ್ಗೆ ನನಗೆ ಮಾಹಿತಿ ಕೊಡು. ಅವನು ಧನಂಜಯ ಅಲ್ಲ, ದಿಗ್ವಿಜಯ ಅನ್ನೋ ಸತ್ಯ ನಿನಗೆ ಗೊತ್ತಾದ್ರೆ ನಿನಗೆ ದಿಗ್ಭ್ರಮೆ ಆಗುತ್ತೆ. ನಿನ್ನ ದಿಗ್ಭ್ರಮೆ ನನ್ನ ಕನಸುಗಳನ್ನ ಸೋಲ್ಸುತ್ತೆ. ಹಾಗಾಗಿ ನಿನಗೆ ಅವನೇ ದಿಗ್ವಿಜಯ ಅನ್ನೋ ಸತ್ಯನ ಹೇಳಿ. ದಿಗ್ವಿಜಯ ನೀನು ಕರಾಳ ದಾನವರಿಗಿಂತ ನಿನ್ನ ಮನಸ್ಸು ಹೆಚ್ಚು ಮೋಸ. ಈ ರೂಪ ವೇಷ ಎಲ್ಲವೂ ಮೋಸ. ಹಲೋ ವಿಶೇಷ್. ಹಲೋ, ನಿನ್ಗೊಂದು ಒಳ್ಳೆ ಸುದ್ದಿ ಇದೆ ಕಣೋ. ಏನು? ನಾವು ಪ್ರೀತಿಸೋರ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಜನಕ್ಕೆ ಪುಣ್ಯ ಸಿಗಲ್ವಂತೆ. ಆದ್ರೆ ಆ ಪುಣ್ಯ ನಿನಗೆ ಸಿಗ್ತಿದೆ. ಏನ್ ಹೇಳ್ತಾ ಇದೀಯ ಅಣ್ಣ? ಅಣ್ಣನೇ ಹೇಳ್ತಿರೋದು. ನೀನ್ ಪ್ರೀತಿಸ್ತಾ ಇರೋ ಮಯೂರಿ ಜೊತೆ ಮದ್ವೆ ಮಾಡ್ಸೋದಕ್ಕೆ ಶಿವಾನಿಯವರು ಒಪ್ಕೊಂಡಿದ್ದಾರೆ. ಅಣ್ಣ ನಿಜನಾ? ಆದ್ರೆ ಹೇಗಣ್ಣ? ನೀನು ಚಂದನಗಿರಿನ ಮಯೂರಿ ಬೆಟ್ಟ ಮಾಡಿದ್ಯಲ್ಲಪ್ಪ, ಆ ವಿಷಯನ ಶಿವಾನಿ ಅವ್ರಿಗೆ ಹೇಳ್ದೆ. ಆಮೇಲೆ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ದೆ. ನಿನ್ ಪ್ರೀತಿ ಸುಳ್ಳಲ್ಲ, ಸತ್ಯವಾದದ್ದು ಅಂತ ಅರ್ಥ ಮಾಡಿಸ್ದೆ. ಹಾಗಾಗಿ ಅವ್ರ ಈ ಮದ್ವೆಗೆ ಒಪ್ಕೊಂಡ್ರು. ಇನ್ನೊಂದು ವಾರದಲ್ಲೇ ನಿನ್ ಮದ್ವೆ ಅಂತ ನಿರ್ಧಾರನೂ ಆಯ್ತು.
ಆಮೇಲೆ ಇನ್ನೊಂದು ವಿಷಯ, ನಾಳೆನೆ ನಿನ್ನ ಎಂಗೇಜ್ಮೆಂಟು. ವಿಶೇಷ್, ಯಾಕೋ ಏನೋ ಮಾತಾಡ್ತಿಲ್ಲ? ಅಣ್ಣ, ನನಗಾಗ್ತಿರೋ ಸಂತೋಷಕ್ಕೆ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಅರ್ಥ ಆಗತ್ತೆ. ನನ್ನೋಳ ಮನ್ಸಲ್ಲಿ ನನಗ್ ಜಾಗ ಇದೆ ಅಂತ ಗೊತ್ತಾದಾಗ ನಾನು ಹೀಗೆ ಎಕ್ಸೈಟ್ ಆಗಿದ್ದೆ. ಕ್ಯಾರಿ ಆನ್. ಸರಿ ಕಣ, ಬಾಯ್. ಆಯ್ತಣ್ಣ. ಮೋಹಿನಿ, ಮೋಹಿನಿ, ಮೋಹಿನಿ. ಏನಾಯ್ತು ಶೇಷನಾಗ? ಶಿವನಿ ನಮ್ಮ ಮದುವೆಗೆ ಒಪ್ಕೊಂಡ್ರಂತೆ. ನಾಳೆ ನಿಶ್ಚಿತಾರ್ಥ ಅಂತೆ. ಇನ್ನೊಂದೇ ವಾರದಲ್ಲಿ ಮದ್ವೆ. ಮೊದ್ಲಿಗೆ ನನ್ನ ಕಂಡ್ರೆ ಇಷ್ಟ ಆಗ್ತಿದ್ದಿಲ್ಲ, ಈಗ ನಾನಂದ್ರೆ ತುಂಬಾ ಇಷ್ಟ ಆಗ್ತಾ ಇದೆ. ಈಗ ನಿಶ್ಚಿತಾರ್ಥ, ಇನ್ನೊಂದು ವಾರದಲ್ಲಿ ಮದ್ವೆ ಆಗ್ತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ಸಂತೋಷನಾ? ಮದ್ವೆ ಆಗ್ತಿದ್ದೀನಲ್ಲ ಮೋಹಿನಿ. ಮದ್ವೆ ಆಗ್ತಿರೋದು ಅವಳ ಜೊತೆಲಿ ಜೀವನ ಮಾಡಕ್ಕೆ ಅಲ್ಲ ಅನ್ನೋದು ನಮ್ಮ ಮರ್ತಿದ್ಯಾ ಶೇಷ? ಖಂಡಿತ ಇಲ್ಲ ಮೋಹಿನಿ. ಅಂದ್ಮೇಲೆ ಅವಳನ್ನ ನಿಜವಾಗ್ಲೂ ಮದ್ವೆ ಆಗ್ತಿರೋ ಅಷ್ಟು ಖುಷಿ ಏನಕ್ಕೆ ನಿನಗೆ? ಇಲ್ಲ ಮೋಹಿನಿ, ನಾನು ಅವಳ ಮದ್ವೆ ಆಗ್ತಿರೋದೆ ನಿನ್ನ ಸೇರೋಕ್ಕೋಸ್ಕರ. ಈಗ್ಲೂ ನೀನ್ ಬೇಡ ಅನ್ನೋದಾದ್ರೆ ನನಗೆ ಮದ್ವೆನೇ ಬೇಕಾಗಿಲ್ಲ. ಬೇಕು, ಮದ್ವೆ ಆಗ್ಲೇಬೇಕು. ಯಾಕೆ ಹೇಳು? ನಾನು ನಿನ್ನನ್ನು ಸೇರೋದಕ್ಕೆ. ಆಮೇಲೆ ಮಯೂರಿ ಸಾವು. ಹೌದು, ಕತ್ತಲ್ಲಿ ತಾಳಿ ಬಿದ್ಮೇಲೆ ಅವಳದು ಮುತ್ತೈದೆ ಸಾವಾಗುತ್ತೆ. ಆದ್ರೆ ಅಷ್ಟು ಪುಣ್ಯನೂ ನಿನಗೆ ಸೇರುತ್ತೆ. ಆಗ ನಾವು ನಾಗಲೋಕಕ್ಕೆ ಹೋಗ್ಬೋದು. ಈಗ ಆ ಮಯೂರಿ ಯಾರು? ನಮ್ ಪ್ರೀತಿಗೆ ಬಲಿಯಾಗ್ತಿರೋ ಹೆಣ್ಣು. ನಾನು ಅವಳ ಕತ್ತಿಗೆ ತಾಳಿ ಕಟ್ಟಿದ ತಕ್ಷಣ ಮಯೂರಿಯ ಮರಣ. ಹೇಗೆ ಸಾಧ್ಯ? ದಿಗ್ವಿಜಯನಿಗೆ ಧನಂಜಯ ರೂಪ ಬರಲು ಹೇಗೆ ಸಾಧ್ಯ? ಯಾರಿದ್ದಾರೆ ಅವನ ಹಿಂದೆ? ಕಾಯಕಲ್ಪ ವಿದ್ಯೆ ಗೊತ್ತಿರುವ ಆ ಕ್ಷುದ್ರ ಮಾಂತ್ರಿಕರು ಯಾರು? ಬೇರೆ ಯಾರಿಗೂ ಒಲಿಯದ ವಿದ್ಯೆ ದಿಗ್ವಿಜಯನಿಗೆ ಸಹಾಯ ಮಾಡಿದೆ ಅಂದರೆ ಯಾರೋ? ಮತ್ತು ದಾಕ್ಷಾಯಿ ಇವರಿಬ್ಬರು ನನ್ನ ಜೊತೆ ಸಾಗರ ಸಾಮುದ್ರಿಕ ವಿದ್ಯೆಯನ್ನು ಕಲಿಯಲು ಮಹಾನಂದಿ ಗುರುಗಳ ಬಳಿ ಬಂದಿದ್ದರು. ಅಲ್ಲಿ ಕಲಿತ ವಿದ್ಯೆಯನ್ನ ದಿಗ್ವಿಜಯನ ಮೇಲೆ ಪ್ರಯೋಗ ಮಾಡಿದ್ದಾರೆ. ಅವರು ಈಗ ಎಲ್ಲಿದ್ದಾರೆ? ಅವರು ದಿಗ್ವಿಜಯನಿಗೆ ಕಾವಲಾಗಿದ್ದಾರೆ. ಅಂದರೆ ಅವರಿಬ್ಬರ ಮೃತ್ಯು ಆಗಿದೆ. ಒಳ್ಳೆಯದೇ ಆಯಿತು. ಶತ್ರುವಿನ ಸಂಖ್ಯೆ ಎಷ್ಟು ಕಡಿಮೆ ಆಗುತ್ತದೋ ಅಷ್ಟೇ ಬೇಗ ಗೆಲುವಿನ ಸಾಧ್ಯತೆ ಹೆಚ್ಚಾಗುತ್ತದೆ. ಯಾವುದೇ ಕಾರಣಕ್ಕೂ ಧನಂಜಯನೇ ದಿಗ್ವಿಜಯ ಅನ್ನೋ ಸತ್ಯ ಯಾರಿಗೂ ಹೇಳಬಾರದು. ನಂದೀಶ ನಿಷ್ಠಾವಂತ ನಿಜ, ಆದರೆ ಧನಂಜಯನೇ ದಿಗ್ವಿಜಯ ಅನ್ನುವ ಸತ್ಯವನ್ನು ಅವನು ಅರಗಿಸಿಕೊಳ್ಳಲಾರ. ಹಾಗಾಗಿ ಈ ಸತ್ಯವನ್ನು ಅವನು ಬೇರೆ ಯಾರೇ ಕಿವಿಗೆ ಹಾಕಿದರು ಅದರಿಂದ ಅಪಾಯವೇ ಜಾಸ್ತಿ. ನಾಗಮಣಿಯಲ್ಲಿ ಜೀವಾತ್ಮದ ಸಂಚಲನವಾಗುವ ತನಕ, ನಾಗಮಣಿ ನಂದಾಗುವವರೆಗೂ ಈ ಸತ್ಯವನ್ನು ಯಾರಿಗೂ ಹೇಳಲಾರೆ. ನಂದೀಶನ ಸಹಾಯದಿಂದ ದಿಗ್ವಿಜಯನ ಚಲನವಲನಗಳನ್ನು
ನಾನು ಗಮನಿಸಬೇಕು. ಅದೇ ನಾಗಮಣಿಯ ಗುರಿಯ ಕಡೆಗೆ ಕರೆದೊಯ್ಯುವ ದಾರಿ. ಮಾಯ ಹಾರ ಹಣ್ಣು ಎಲ್ಲ ಆಯ್ತು. ಅಭಯ್, ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ಯಪ್ಪ. ನೀನ್ ಕೆಲಸ ಮಾಡೋದು ಓಡಾಡೋದು ನೋಡಿದ್ರೆ ನಮ್ ತ್ರಿಶೂಲನೇ ಬಂದಿದ್ದಾನೆ ಅನ್ಸುತ್ತೆ. ತ್ರಿಶೂಲ್ ಓಡಾಡ್ತಾ ಇರೋ ಹಾಗಲ್ಲ, ತ್ರಿಶೂಲೇ ಓಡಾಡ್ತಾ ಇರೋದು. ಆದ್ರೆ ಅವನ ದೇಹ ಮಾತ್ರ ನನ್ನ ಹತ್ರ ಇದೆ. ಅಜ್ಜಿ, ನಿಮ್ಗೆ ಅವತ್ತೇ ಮಾತು ಕೊಟ್ನಲ್ಲ, ಆದಷ್ಟು ಬೇಗ ಬಂದು ನಿಲ್ತೀನಿ. ನಿಲ್ಲೋದಾ ಅಥವಾ ನಿಲ್ಸೋದಾ? ಎರಡು ಒಂದೇ ಅಲ್ವಾ ಅಜ್ಜಿ? ಅಭಯ್ ಬಂದ್ರು ನೋಡು. ವಿಶೇಷ್ ಪಾಪ, ಪರಮೇಶ್ವರ, ನನ್ನ ಮಕ್ಕಳು ಇಲ್ಲೇ ಎಲ್ಲೋ ಇದ್ದಾರೆ ಎಂದು ಅನಿಸುತ್ತಿದೆ. ಯಾಕೆ ಹೀಗೆ ಅನಿಸುತ್ತಿದೆ? ಅಣ್ಣ, ನನಗಿವತ್ತು ತುಂಬಾ ಸಂತೋಷ ಆಗ್ತಿದೆ ಅಣ್ಣ. ನನ್ನ ಬದುಕಿಗೊಂದು ಅರ್ಥ ಕೊಟ್ಟೆ ಅಣ್ಣ. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ನೀನೇನು ಧನ್ಯವಾದ ಹೇಳೋದು ಬೇಡ ಕಣ. ಅಣ್ಣ ಅಂತ ಬಾಯಿ ತುಂಬ ಕರಿತಿಯಲ್ಲ, ನನಗದೇ ಸಂತೋಷ. ಆ ಸಂತೋಷ ಏನು ಅಂತ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಬಿಡು. ಅದೇನೋ ಗೊತ್ತಿಲ್ಲ ಕಣ, ನೀನು ನೋಡಿದ್ರೆ ಅದೇನೋ ಒಂಥರ ಭಾವನೆ, ಅದನ್ನ ಪ್ರತಿ ಸಲಿನೂ ಬಂದ್ಸುತ್ತೆ. ನನಗೂ ಹಾಗೆ ಅನ್ಸುತ್ತಣ್ಣ. ಅದ್ಯಾವ ಜನ್ಮದಲ್ಲಿ ನಾವಿಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ್ವೋ ಏನೋ. ಬಾ, ಮನೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಧನಂಜಯ್ ಅಂತ. ನಮಸ್ತೆ ಸರ್. ಮಧುಮತಿ ಅಮ್ಮ. ಅವತ್ತು ಮನೆಗೆ ಬಂದಾಗ, ಇವನನ್ನು ನೋಡಿದಾಗ ಮನಸ್ಸಿಗೆ ಅನಿಸಿದ ಹಾಗೆ ಮತ್ತೆ ಅನಿಸುತ್ತಿದೆಯಲ್ಲ. ಎಲ್ಲರೂ ಇವನನ್ನು ದಿಗ್ವಿಜಯ ಅಲ್ಲ ಅಲ್ಲ ಎಂದು ಹೇಳುತ್ತಿದ್ದರು. ನನ್ನ ಮನಸ್ಸಿಗೆ ಮಾತ್ರ ಈತನೇ ದಿಗ್ವಿಜಯ ಅಂತ ಅನಿಸುತ್ತಿದೆಯಲ್ಲ. ಏಕೆ ಹೀಗೆ? ಗೋವಿಂದ್ ಅವರು, ಬಾಬಾ. ಎಲ್ಲ ವಿಷಯದಲ್ಲೂ ಈ ಧನಂಜಯ ಆಪೋಸ್ ಮಾಡಿ ತರಡಿತಾ ಇದ್ದ. ಈ ವಿಷಯದಲ್ಲಿ ಯಾಕೆ ಇದೇಕೆ ಯಾವತ್ತೂ ಇಲ್ಲದ ಈ ಒದ್ದಾಟ? ಮೊದಲಿಗೆ ನನ್ನ ಮಕ್ಕಳು ಇಲ್ಲೇ ಎಲ್ಲೋ ಓಡಾಡ್ತಾ ಇದ್ದಾರೆ ಎಂದು ಅನಿಸಿತು. ಈಗ ಇವರನ್ನು ನೋಡಿದರೆ ಮಕ್ಕಳಿಗೆ ತೊಂದರೆ ಕೊಡೋರ ಥರ ಕಾಣಿಸ್ತಿದ್ದಾರಲ್ಲ. ಅಲ್ಲ, ನಾನು ಯಾಕೆ ಮಕ್ಕಳು ಎಂದು ಹೇಳುತ್ತಿದ್ದೇನೆ? ಭೂಲೋಕದಲ್ಲಿ ಇರುವುದು
ನನ್ನ ಒಬ್ಬನೇ ಮಗನಲ್ಲವೇ? ನಾಗಮಾತ, ಒಂದೊಳ್ಳೆ ಕಾರ್ಯ ನಡೀತಾ ಇದೆ. ನೀವು ನೋಡಿದ್ರೆ ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ, ಏನಾಯ್ತು? ಗೊತ್ತಿಲ್ಲ ಶಿವಾನಿ, ಕರುಳಿಗೆ ಏನೋ ಸಂಕಟ. ಮನೆಯಲ್ಲಿ ಎಲ್ಲೋ ನನ್ನ ಮಕ್ಕಳು ಓಡಾಡಿದ ಹಾಗೆ ಭಾಸವಾಗಿತ್ತು. ಹಾಗಾಗಿ ಬಂದೆ. ಇಲ್ಲಿಗೆ ಬಂದಾಗ ಧನಂಜಯ್ ಮತ್ತೆ ನಂದೀಶ ಇವರನ್ನು ನೋಡಿದ ಕೂಡಲೇ ನನ್ನಲ್ಲಿ ಏನೋ ಒದ್ದಾಟ, ಸಂಕಟ. ಶಿವಾನಿ, ಈ ಮನೆಗೆ ಮೊದಲ ಬಾರಿ ನಾನು ಬಂದಾಗ ಇವರಿಬ್ಬರನ್ನು ನೋಡಿದ ಕೂಡಲೇ ಇವರೇ ಪಾತಕಿಗಳು ಅಂತ ನನಗನಿಸಿತ್ತು ಅಂತ ಹೇಳಿದೆ ಅಲ್ಲವೇ? ಹಾಗೆ ಅದೇ ಅನುಭವ.